ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿ. ಏಕೆಂದರೆ ಇವತ್ತು ನಾನು ನೀನಾದೇನ ಧಾರಾವಾಹಿಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಇವತ್ತು ಏನಾಗ್ತಿದೆ ಅಂದರೆ ಬಾಲ ಮತ್ತು ಮುನ್ನ ಗೇಮ್ ಆಡ್ತಿರ್ತಾರೆ. ಆಮೇಲೆ ಮುನ್ನ ಏನೋ ಬಿರಿಯಾನಿ ತರ್ತಾನೆ. ಆಗ ಬಾಲ ನಾಟಕ ಆಡ್ತಿರ್ತಾನೆ, ಹೊಟ್ಟೆ ನೋವು ಅಂತ ವಿಕ್ರಮ್ ಬರೋದು ನೋಡಿ. ಆಗ ಏನಾಯಿತು ಅಂದಿದ್ದಕ್ಕೆ ಹೊಟ್ಟೆ ನೋವು ಅಂತೆ, ನಿಮ್ಮ ರೂಮ್ ಎಲ್ಲ ಅಂದಿದ್ದಕ್ಕೆ ಅದಕ್ಕೆ ಬಿಟ್ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ವಿಕ್ರಮು, ನಾನು ಯಾರ ಜೊತೆನೂ ರೂಮ್ ಶೇರ್ ಮಾಡಲ್ಲ ಅಂತ ಗೊತ್ತು ತಾನೆ, ಆದ್ರೂ ಹೆಂಗೆ ಬಿಟ್ಕೊಟ್ರಿ ಅಂದರೆ ಮತ್ತು ಇವ್ನು ಹೊಟ್ಟೆ ನೋವು ಹೋಗ್ಲಿ ಬಿಡು, ಇಲ್ಲೇ ಬಿದ್ದು ಸಾಯ್ಲಿ ಅಂತ ಹೇಳ್ತಾ ಇರ್ತಾನೆ ಮುನ್ನ. ಅಲ್ಲಿಗೆ ವೇದ ಕೂಡ ಬರ್ತಾಳೆ. ಆಗ ಇವರು ನಾಟಕ ಆಡ್ತಾಳೆ ಅಂತ, ಶಬಾಷ್ ಚೆನ್ನಾಗಿ ನಾಟಕ ಆಡಿಸ್ತಾ ಇದೆ ವಿಕ್ರಮ್ ಅಂದಾಗ, ನಾನೇನು ನಾಟಕ ಆಡಿಸ್ತಿಲ್ಲ ಅಂದಾಗ ಇವ್ರು ಮತ್ತು ಇನ್ಯಾಕೆ ನಿನಗೋಸ್ಕರ ನೀನು ನಾಟಕ ಆಡ್ತಾ ಇರೋದು ತಾನೇ ಅಂದಾಗ, ಹೋಗ್ಲಿ ಬಿಡು, ನಾನೇ ಇಲ್ಲಿ ಸೋಫಾ ಮೇಲೆ ಬಂದು ಮಲ್ಕೋತೀನಿ, ನೀನೇ ಆರಾಮಾಗಿರು ಅಂದಾಗ ಆ ವಿಕ್ರಮ್, ಇಲ್ಲ ನಾನೇ ಮಲ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೇದ, ಬೇಡಪ್ಪ, ನನಗೋಸ್ಕರ ತ್ಯಾಗ ಮಾಡಿದೆ ಅಂತ ನೀನೆಲ್ಲ ಹೇಳ್ಕೊಂಬರೋದು ಬೇಡ, ಏನು ಬೇಡ, ನಾನೇ ಮಲ್ಕೋತೀನಿ ಸೋಫಾ ಮೇಲೆ ಅಂತ ಹೇಳ್ತಾಳೆ ವೇದ ಸೋಫಾ ಮಲ್ಕೊಳ್ಳೋಕ್ಕೆ ದಿಂಬೆಲ್ಲ ತೊಗೊಂಬರ್ತಿರ್ತಾರೆ. ಬಾಲ ಮತ್ತು ಮುನ್ನ ಇದ್ದಾನೋ, ಅದಕ್ಕೆ ನೀವು ಒಬ್ಬರೇ ಮಲ್ಕೋತೀರಾ, ನಮ್ಮ ವೀರು ಅಣ್ಣ ನೆನ್ನೆ ತಾನೇ ಅನ್ನೋ ಕೊಲೆ ಮಾಡಿಬಿಟ್ಟು ಬಂದಿದ್ದಾನೆ, ಈ ಮನೆಯಲ್ಲಿ ಯಾವಾಗ ಯಾರ ಮೇಲಾದ್ರೂ ಅಟ್ಯಾಕ್ ಆಗ್ಬೋದು, ನಾವೆಲ್ಲ ತಲೆದಿಂಬಂಡಿ ಚಾಕು ಚೂರಿ ಇಟ್ಕೊಂಡೇ ಮಲ್ಕೊಳ್ಳೋದು, ಸೊ ನೀವು ಹುಷಾರಾಗಿರಿ, ನೀವು ಸುಮ್ಮನೆ ಅಣ್ಣನ ರೂಮ್ಗೆ ಹೋಗಿ ಮಲ್ಕೊಳ್ಳಿ, ಸೇಫಾಗಿರ್ತೀರಾ ಅಂತ ಹೇಳಿದಾಗ, ಇಲ್ಲ ಅಂತ ಅಲ್ಲೇ ನಿಂತಿರ್ತಾಳೆ. ಏನಾದರೂ ಮಾಡ್ಕೊಳ್ಳಿ, ನಮಗೆ ನಾವು ಮಚ್ಚು ಇಟ್ಕೊಂಡು ಮಲ್ಕೋತೀವಿ ಅಂತ ಹೋಗ್ತಾಳೆ. ಆಗ ವೇದ ಎದ್ರುಕೊಂಡು ವಿಕ್ರಮ್ ರೂಮ್ಗೆ ಹೋಗ್ತಾಳೆ. ರೂಮಲ್ಲಿ ವೇದನ ವಿಕ್ರಮ ಜಗಳಾಡ್ತಿರ್ತಾರೆ. ವೇದ, ನೀನೇನು ನಂಗೆ ಎದುರಿಸ್ಬಿಟ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಹೇಳ್ತಿರ್ತಾರೆ. ವಿಕ್ರಮ, ನಾನು ಯಾವಾಗ ಎದುರಿಸ್ತೆ ನಿನ್ನ ಅಂದಿದ್ದಕ್ಕೆ, ಯಾವುದೋ ರೌಡಿ ಅಂತ ಎಲ್ಲ ಎದುರಿಸ್ತಲ್ಲ ಅಂದಾಗ, ಇಲ್ಲ ಕಣಪ್ಪ ನಾನಂತೂ ಗೊತ್ತಿಲ್ಲ ಅಂದಾಗ, ಯಪ್ಪ ತಾಯಿ ನಾನು ಬಿಟ್ಬಿಡು, ನಿನ್ನ ಟಾರ್ಚರ್ನ ತಡೆಯೋಕ್ಕಾಗ್ದಲೇ ನನಗೆ ಸಾಕಾಗಿದೆ ಅಂತ ಬೈತಾ ಇರ್ತಾರೆ. ಇಬ್ಬರೂ ಜಗಳಾಡ್ತಿರ್ತಾರೆ ರೂಮಲ್ಲಿ, ವೇದನೂ ವಿಕ್ರಮನೂ. ಬಾಲ ಮುನ್ನ ವಿಕ್ರಮ್ ಹಂಗೆ ಜಗಳಾಡ್ತಿರ್ತಾರೆ. ಆಗ ವಿಕ್ರಮ್, ಹೋಗಿ ಸಾಯಿ, ನಾನು ಹೊರಗಡೆ ಹೋಗಿ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ದಿಮ್ ತೊಗೊಂಡು ಹೋಗ್ತಾ ಇರ್ತಾನೆ. ಆಗ ಹೊರಗಡೆ ಹೋಗ್ಬೇಕಾದ್ರೆ ಬಾಲನು ಮುನ್ನನು ಹಂಗೆ ನಿಂತ್ಕೊಂಡು ಕೆಲ್ಸ್ಕೊತಾ ಇರ್ತಾರೆ ಹೊರಗಡೆ. ಏನೇ ಇವರು ಒಂದೇ ರೂಮಲ್ಲಿದ್ದರೆ ಕುಚುಕು ಆಗುತ್ತೆ ಅಂತ ಅಂದರೆ, ನೋಡಿದರೆ ಜಗಳಾಡ್ತವ್ರಲ್ಲೋ ಅಂತ ಹೇಳಿದಾಗ ಮುಂದೆ ಜಗಳಾಡ್ತಾರೆ. ಆಮೇಲೆ ಪ್ರೀತಿ ಹುಟ್ಟೋದು ಕಣೋ, ಬಿಡು ಇದೇನೆ ಮುನ್ನೋಡಿ ಅಂತ ಹೇಳಿದಾಗ ವಿಕ್ರಮ ಕದ ತಗೊಂಡು ಹೋಗಿದಾಗ ಇವರು ಲಾಕ್ ಹಾಕೊಂಡ್ಬಿಡ್ತಾರೆ. ತೆಗಿರೋ ಅಂತ ಅಂದಾಗಲೂ ಅವ್ರು ಬಾಲನು ಮುನ್ನನು ತೆಗಿಯೋದಿಲ್ಲ, ಕಿಲ ನಾವು ತೆಗಿಯೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ವೇದ ನಗಾಡ್ತಿರ್ತಾಳೆ. ಆಗ ವಿಕ್ರಮ್ ಬಂದುಬಿಟ್ಟು ಬೈತಾನೆ ವೇದಂಗೆ, ನೀನೇನ ಹೇಳ್ಕೊಟ್ಟಿರೋದು ಇವ್ರಿಗೆ ಹಿಂಗೆ ಮಾಡು ಅಂತ ಅಂದಾಗ, ಅದಕ್ಕೆ ವೇದ, ನನ್ನ ಚೇಳ ಅಲ್ಲ ಅವರು, ನಿನ್ನ ಚೇಳ ಅಂತ ಹೇಳಿದಾಗ, ನನ್ನ ಚೇಳ ಆಗಿದ್ರು ಇವಾಗ ನೀನು ಮನೆಗೆ ಬಂದಮೇಲೆ ಪಕ್ಷ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ವೇದ ವಿಕ್ರಮ್ಗೆ ಎಲ್ಲರೂ ಮೂಲೆಯಲ್ಲಿ ಮಲ್ಕೋ ಹೋಗು ಅಂತ ಅಂತಾಳೆ. ಅದಕ್ಕೆ ವಿಕ್ರಮು, ನಾನು ಯಾಕೆ ಮಲ್ಕೊಳ್ಳಿ, ನೀನು ನನ್ನ ರೂಮಿಗೆ ಬಂದಿರೋದು, ನಾನು ಮೂಲೆಯಲ್ಲಿ ಮಲ್ಕೊಳ್ಳಲ್ಲ, ನೀನೇ ಹೋಗಿ ಎಲ್ಲರೂ ಮಲ್ಕೊ ಅಂತ ಹೇಳ್ತಾಳೆ. ಹಾಗೆ ಇಬ್ಬರೂ ಒಂದೇ ಬೆಡ್ ಮೇಲೆ ಮಲ್ಕೋತಾರೆ. ವೇದ ಕನಸಲ್ಲೆಲ್ಲ ಕನ್ವರ್ಸಿರ್ತಾಳೆ, ನೆನೆಸ್ಕೊತಾ ಇರ್ತಾಳೆ ವಿಕ್ರಮ್ ತಾಲಿ ಕಟ್ಟಿರೋದನ್ನ. ವಿಕ್ರಮ್ ಪ್ಲೀಸ್ ತಾಲಿ ಕಟ್ಟಬೇಡ, ವಿಕ್ರಮ್ ಪ್ಲೀಸ್ ತಾಲಿ ಕಟ್ಟಬೇಡ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ ಸಡನ್ನಾಗಿ ವೇದ. ದಾಮೋದರು ವೇದ ಹೇಳಿದೆಲ್ಲ ನೆನೆಸ್ಕೊತಾ ಇರ್ತಾಳೆ. ನೀವು ಅಂದ್ಕೊಂಡಾಗ ಬದುಕಲ್ಲ ಈ ಮನೇಲಿ, ನೀವೆಲ್ಲ ನಾನು ಅಂದ್ಕೊಂಡಾಗ ಬದುಕಬೇಕು ಅಂತ ನೆನೆಸ್ಕೊತಾ ಇರ್ತಾನೆ. ದಾಮೋದರ ಅಲ್ಲೇ ನೆನೆಸ್ಕೊತಾ ಇರ್ತಾನೆ. ಆಗ ವೀರ ಕೂಡ ಬರ್ತಾಳೆ. ಯಾಕೆ ಪಾಪ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂದಾಗ, ಹೆಣ್ಣು ನೋಡು ಒಳಗಡೆ ಬಂದಿದೆ, ಏನಾದರೂ ಮಾಡಬೇಕು, ಇದು ನಾವು ಇಲ್ಲಾಂದರೆ ನಮ್ಗೆ ಸೋಲಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನೀವು ಹಂಗೆ ಅಂದ್ಕೋಬೇಡಿ, ತುಂಬ ದಿನ ಇಲ್ಲಿ ಇರಲ್ಲ, ನಮ್ಮ ಮನೆಗೆ ಕೆಲಸದವ್ರ ಗಂಡಸೇ ಇರಲ್ಲ, ಇನ್ನು ಇವಳು ಇರ್ತಾಳೆ, ಇನ್ನೊಂದು ವಾರ ಹೋಗ್ತಾಳೆ ಅಂದಾಗ ದಾಮೋದರ, ಇಲ್ಲ ಹೋಗಲ್ಲ, ಅವಳು ಒಂದು ಉದ್ದೇಶ ಒಂದು ಗುರಿ ಇಟ್ಕೊಂಡಿರೋ ಹೆಣ್ಣು ಯಾವತ್ತೂ ಬಿಟ್ಟು ಹೋಗೋಲ್ಲ, ಅವ್ರ ಉದ್ದೇಶ ಆಗೋವರೆಗೂ. ನೋಡು, ನನ್ನ ಮಗ ಯಾವತ್ತಾದರೂ ನನಗೆ ಹಿಂತಿರುಗಿಸಿ ಮಾತಾಡ್ತಾ ಇದ್ನ, ಇವಳು ನನ್ನ ಹೆಂಡ್ತಿ ಇಲ್ಲೇ ಇರ್ತಾಳೆ ಅಂತ ನನಗೆ ಹಿಂತಿರುಗಿಸಿ ಮಾತಾಡ್ದ, ಏನಾದರೂ ನಾವು ಸ್ಕೆಚ್ ಮಾಡಲೇಬೇಕು, ಅವಳು ಮನೆ ಬಿಟ್ಟು ಹೋಗಂಗೆ ಬೇಗ ಮಾಡಬೇಕು ಅಂತ ವೀರಂಗ್ ಜೊತೆ ಹೇಳ್ತಾ ಇರ್ತಾನೆ ದಾಮೋದರ. ವೇದ ಎದ್ಬಿಟ್ಟು ಬಂದು ತಲೆನೋವು, ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಹೋಗ್ತಾ ಇರ್ತಾಳೆ. ಅಡುಗೆ ಮನೆಗೆ ಹೋದರೆ ಎಲ್ಲ ಗಲೀಜಾಗಿರುತ್ತೆ, ಮತ್ತು ಫ್ರಿಜ್ ತೆಗೆದ್ರೆ ಎಲ್ಲ ಬರೀ ಬೀರಿರುತ್ತೆ, ಹಾಲೇ ಇರಲ್ಲ. ಅದಕ್ಕೆ ಬೈತಾ ಇರ್ತಾಳೆ, ಇದೇನು ಅಡುಗೆ ಮನೆನ ಏನು ಅಂತಾಗ ಬಾಲ ಮುನ್ನನ ಕರೀತಾರೆ. ಬಂದರೂ ಹಿಂಗೆ ಅಡುಗೆ ಮನೆ ಇಟ್ಕೊಳ್ಳೋದು ಅಂತ ಬೈತಾ ಇರ್ತಾಳೆ ವೇದ.
ಮನೆನ ಮುನ್ನ ಬಾಲ ಹೋಗಿ ದಿನಸಿ ತೊಗೊಂಬನ್ನಿ. ಫಸ್ಟು ನಾನು ಈ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಇನ್ಮೇಲೆ ಯಾವುದೋ ಹೋಟ್ಲು ಊಟ ತಿನ್ನೋಂಗಿಲ್ಲ, ಎಲ್ಲ ಮನೆ ಊಟನೇ ತಿನ್ನಬೇಕು ಅಂತ ಹೇಳಿದಾಗ ಮುನ್ನನು ಬಾಲನು ಸರಿ ಅದಕ್ಕೆ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಪೆನ್ನು ಪೇಪರ್ ತಗೊಂಬನ್ನಿ, ದಿನಸಿ ಬರ್ಕೊಡ್ತೀನಿ ಅಂದಿದ್ದಕ್ಕೆ ಪೆನ್ನು ಪೇಪರ್ ಇಲ್ಲ ಅದಕ್ಕೆ ಮನೆಯಲ್ಲಿ, ಏನಿದು ಗನ್ನು ಅಂದಾಗ ಹೋಗ್ಲಿ ಮೊಬೈಲ್ ಕೊಡಿ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಅವ್ರ ಹತ್ರ ಎಲ್ಲ ಬರ್ಕೊಡ್ತಾ ಇರ್ತಾರೆ. ಆಗ ಮುನ್ನನು ಬಾಲನು ಏನೋ ಇಷ್ಟೊಂದು ಬರೀತಾ ಇದ್ದಾರೆ, ಇಷ್ಟೊಂದೆಲ್ಲ ಹಾಕಿ ಅಡುಗೆ ಮಾಡಬೇಕು, ಅದಕ್ಕೆ ಹೋಟ್ಲಲ್ಲೇ ಪಾರ್ಸಲ್ ತಂದರೆ 100 ರೂಪಾಯಿಲೆಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. 100 ರೂಪಾಯಿಲೆಲ್ಲ ಮುಗ್ದೋಗುತ್ತೆ, ಆದರೆ ಲಕ್ಷ ಲಕ್ಷ ಕೊಟ್ಟು ಹಾಸ್ಪಿಟ್ಲಿಗೆ ಸೇರ್ಕೋಬೇಕಾಗುತ್ತೆ, ಹುಷಾರು. ಇನ್ಮೇಲೆ ಯಾರೂ ಹೋಟ್ಲು ಊಟವಂಗಿಲ್ಲ, ಮನೇಲಿ ಮಾಡಿದರೆ ತಿನ್ನಬೇಕು ಅಂತ ಹೇಳಿದಾಗ ಸರಿ ಅದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಮುನ್ನನು ಬಾಲನು ಹೋಗ್ತಾರೆ. ಆಗ ವೇದ, ಯಪ್ಪ ದೇವರೇ ನನಗೆ ಯಾವ ಮನೆಗೆ ತಂದು ಬಿಟ್ಬಿಟ್ಟಪ್ಪ, ಇವಾಗ ಹೆಂಗೆ ಕ್ಲೀನ್ ಮಾಡಲಿ ಇದೆಲ್ಲನೂ ಅಂದ್ಬಿಟ್ಟು ಅಡುಗೆ ಮನೇಲಿ ಎಲ್ಲನೂ ಒಂದು ಕಡೆಯಿಂದ ಬಿದ್ದಿರೋ ಸಾಮಾನೆಲ್ಲ ಎತ್ತುತ್ತಾ ಇರ್ತಾಳೆ ವೇದ. ಈ ಕಡೆ ವೈಶಾಲಿ ಮತ್ತು ವೈಷ್ಣವಿ ಮಾತಾಡ್ತಿರ್ತಾರೆ. ವೈಶಾಲಿ ನೆನೆಸ್ಕೊತಾ ಇರ್ತಾಳೆ, ನಾನು ಎತ್ತಿದ ಮಕ್ಕಳೆಲ್ಲ ರೌಡಿಗಳಾದರು, ನಾನು ಸಾಕಿದ ಮಗನು ಅವ್ರಿಗಿಂತ ದೊಡ್ಡ ರೌಡಿ ಆದ್ನಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ತಿರ್ತಾಳೆ. ಆಗ ವೈಶು ಬರ್ತಾಳೆ, ಅಮ್ಮ ಬಿಡಮ್ಮ, ನೀನು ಯಾಕಮ್ಮ ಹಿಂಗೆ ಮಾಡಿದೆ, ನಿಂಗೇನು ತಪ್ಪಿಲ್ಲ ಅಂದಾಗ, ಇಲ್ಲ ವೈಶು ನಂದೇ ತಪ್ಪು, ದೊಡ್ಡ ಭ್ರಷ್ಟ ಆಫೀಸರ್ನ ನಾನು ಸಾಕಿ ಸಮಾಜಕ್ಕೆ ಕೊಟ್ಟಿದ್ದೀನಲ್ಲ ಅದೇ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಅಷ್ಟಕ್ಕೆ ನೀನೇನು ಅಣ್ಣ ಹಂಗಾಗಬೇಕು ಅಂತ ಬೆಳೆಸಿಲ್ಲ ತಾನೇ, ನಿಂದೇನು ತಪ್ಪಿಲ್ಲ ಕಣಮ್ಮ ಅಂದಾಗ, ಆದರೆ ನಂದು ಅದೊಂದೇ ಚಿಂತೆ ಇಲ್ಲ, ನನ್ನ ಜೀವನ ಹಿಂಗಿರಲಿಲ್ಲ ಮುಂಚೆ ಅಂತ ಹೇಳ್ತಾಳೆ. ಹೀಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಗ ವೈಷ್ಣವಿಗೆ ಸ್ವಲ್ಪ ಡೌಟ್ ಬರುತ್ತೆ, ಏನು ಹೇಳ್ತಿದ್ದಾರೆ ನಮ್ಮಮ್ಮ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ 20ನೇ ತಾರೀಕು ನೀನಾದೇನ ಧಾರಾವಾಹಿ ಮುಕ್ತಾಯ ಆಗುತ್ತೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೆನ್ನೆದೇನೆ ವಿಕ್ರಮ್ ಮಲಗಿರ್ತಾನೆ. ಆಗ ವೇದ ಸ್ನಾನ ಮಾಡ್ಕೊಂಬಂದು ಕರ್ಟನ್ ಸರಿಸ್ತಾಳೆ. ಆಗ ವಿಕ್ರಮು ವೇದ ಬ್ಯೂಟಿಗೆ ಫುಲ್ ಫಿದಾ ಆಗಿ ಹಿಂಗೆ ಎದ್ದು ಕೂತ್ಕೊಂಡು ವೇದಾನೇ ನೋಡ್ತಿರ್ತಾನೆ.